Hello everyone, welcome to the class. So this is Aim to GPT series, class 8 ಮ್ಯಾಥ್ ಸೀರೀಸ್ ಆಗಿರತ್ತಿದು. ಈ ಒಂದು ವಿಡಿಯೋದಲ್ಲಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಪರ್ಸೆಂಟೇಜ್ ಅಲಾಂಗ್ ವಿತ್ ಇನ್ಕಲ್ಕೇಟಿಂಗ್ ಡಿಸ್ಕೌಂಟ್ ಆ್ಯಂಡ್ ಟ್ಯಾಕ್ಸ್ ಕಾನ್ಸೆಪ್ಟ್. ಸೊ ಇದರಲ್ಲಿ ನಿಮಗೆ CBSE ಪ್ಲಸ್ ICSEಯಲ್ಲಿ ಬರುವಂತಹ ಕ್ವೆಶನ್ಸ್ಗಳನ್ನು ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಆ್ಯಂಡ್ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ TET, CET, CTET, GPSTR, CET ಎರಡೂ ಕವರ್ ಆಗುತ್ತೆ. ದಟ್ ಮೀನ್ಸ್ HSTR ಎಲ್ಲದಕ್ಕೂ ಈ ಕಾನ್ಸೆಪ್ಟ್ಸ್ಗಳು ನಿಮಗೆ ಯೂಸ್ ಆಗ್ತಾ ಹೋಗುತ್ತೆ. ಐ ಹೋಪ್ ಇಟ್ ಈಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್. ಏನಾದರೂ ಡೌಟ್ ಇತ್ತು ಅಂತಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್, ಈವನ್ ನೀವು ಗ್ರೂಪಲ್ಲಿ ಮೆಸೇಜ್ ಮಾಡಬಹುದು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗ್ರೂಪ್ ಯಾವುದು ಅಂದರೆ ಟೆಲಿಗ್ರಾಮಲ್ಲಿ ಇದೆ, SMS ಟ್ಯುಟೋರಿಯಲ್ಸ್ ಅಂತ ಹೇಳಿ. ಡಿಸ್ಕ್ರಿಪ್ಷನಲ್ಲಿ ಸಹಿತ ಆ್ಯಡ್ ಮಾಡಿರ್ತೀನಿ, ಯು ಕ್ಯಾನ್ ಚೆಕ್ ಔಟ್. So let's start with questions from CBSE first. Okay, the shopkeeper buys 80 articles for rupees 2400 and sells them for a profit of 16%. ಸೊ ಅವ್ರೇನು ಹೇಳ್ತಿದ್ದಾರೆ, ಬೈಸ್ ಅಂತ ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಸಂವಾಟ್ ಕಾಸ್ಟ್, ಎಷ್ಟು ಕಾಸ್ಟ್ ಆಯಿತು ಅವ್ನು ತಗೊಂಡು ಬಂದಿದ್ದಕ್ಕೆ ಅವನು ಎಷ್ಟು ಅಡಿಷನ್ ಹಾಕಿ ಆನಂತರ ಮಾರ್ತಾನೋ ಅದು ಸೆಲ್ಲಿಂಗ್ ಪ್ರೈಸು, ಅಥವಾ ಆಗ ಅವನಿಗೆ ಸಿಗೋದು ಪ್ರಾಫಿಟಾ ಅಥವಾ ಲಾಸಾ, ಹಾಗೆ ಡಿಸ್ಕಸ್ ಮಾಡ್ತೀವಿ ಅಲ್ವಾ. ಸೊ ಹಾಗಿದ್ರೆ ಇಲ್ಲಿ ಫಸ್ಟ್ ಅವ್ರು ಕೊಡ್ತಾ ಇರೋದು ಯಾವುದ್ರ ಬಗ್ಗೆ, ಕಾಸ್ಟ್ ಪ್ರೈಸ್ ಬಗ್ಗೆ. ಆ್ಯಂಡ್ ಇಟ್ ಈಸ್ ಫಾರ್ 80 ಆರ್ಟಿಕಲ್ಸ್. ಸೊ 80 ಆರ್ಟಿಕಲ್ಸ್ಗೆ ಕಾಸ್ಟ್ ಏನಾಗ್ತಾ ಇದೆ, 2400 ಆಗ್ತಿದೆ. ಹಾಗಿದ್ರೆ ಒನ್ ಆರ್ಟಿಕಲ್ಗೆ ಎಷ್ಟಾಗುತ್ತೆ, ಸೊ 2400 ಡಿವೈಡೆಡ್ ಬೈ, ಬಿಕಾಸ್ ಒಂದಕ್ಕೆ ನಾವು ಪರ್ಸೆಂಟೇಜ್ ಫಾರ್ ಎವ್ರಿ 100 ಮಾತಾಡೋದಲ್ವಾ. ಸೊ ದೇರ್ ಫೋರ್ ಅಲ್ಲಿಗೆ ₹30, ಒಂದು ಆರ್ಟಿಕಲ್ಗೆ ₹30 ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಐ ಹೋಪ್ ಇಟ್ ಈಸ್ ಕ್ಲಿಯರ್. ಫಾರ್ ಒನ್ ಮುಗೀತು. ಸೊ ಫಾರ್ ಎವ್ರಿ 100 ಅಂತ ಹೇಳಿ ನಾವು ನೋಡುವಾಗ ಫಾರ್ ಒನ್ ಆರ್ಟಿಕಲ್ ಒಂದಕ್ಕೆ ಎಷ್ಟು ಅನ್ನೋದನ್ನು ಫಸ್ಟ್ ತಿಳ್ಕೊಂಡು ಎರಡು ರೀತಿಲಿ ಹೇಳ್ಕೊಡ್ತೀನಿ. ಒಂದು ಈಸಿ ಟ್ರಿಕ್ ಫಸ್ಟ್ ಹೇಳ್ಬಿಡ್ತೀನಿ, ಯಾಕೆಂದರೆ ದಿಸ್ ಈಸ್ ವಾಟ್ ಐ ಪ್ರಿಫರ್. ಹಾಗಾಗಿ ಸೊ ಪ್ರಾಫಿಟ್ ಅಂತಂದರೆ 100ಕ್ಕೆ 16 ಸೇರಿಸ್ಬೇಕು. ಅಂದರೆ ಅರ್ಥ ಅಲ್ಲಿಗೆ ₹116 ಅಂದರೆ ಅಷ್ಟು ಪ್ರಾಫಿಟ್ ಇದೆ ಅಂದರೆ ಅರ್ಥ ಅವ್ನು ಎಷ್ಟಕ್ಕೆ ಮಾರ್ತಾ ಇದ್ದಾನೆ ಅಂತ ಅರ್ಥ. ಅಥವಾ ಹೀಗೆ ಹೇಳೋಣ, ಆನಂತರ ಇದು ಫೈಂಡ್ ಔಟ್ ಮಾಡೋದಲ್ವಾ. ಓಕೆ, ಸೊ ₹100ಗೆ ಮಾರ್ತಿದ್ದಾನೆ ಅಂದರೆ ₹100 ಸೆಲ್ಲಿಂಗ್ ಪ್ರೈಸ್ ಇದೆ ಅಂದರೆ ಅಲ್ಲಿಗೆ ₹30 ಅಂತ, ಒಂದು ಆರ್ಟಿಕಲ್ಗೆ ₹30. ಸೊ ಹಾಗಿದ್ರೆ ಸೆಲ್ಲಿಂಗ್ ಪ್ರೈಸ್ ಅವ್ನು ಏನಾದರೂ ₹116 ಮಾಡ್ದ ಅಂದರೆ ಮೀನ್ಸ್ ಫಾರ್ ಪ್ರಾಫಿಟ್ ಅವ್ನು ಮಾಡ್ತಾ ಇದ್ದಾನೆ ಅಂದರೆ, ಸೊ ದಟ್ ಈಸ್ ಎಕ್ಸ್. ಸೊ ಎಕ್ಸ್ ಟೈಮ್ಸ್ 100 ಈಸ್ ಈಕ್ವಲ್ ಟು 30 ಇಂಟು 116. ಹೌದಾ. ಸೊ 100 ಇಲ್ಲಿ ತೆಗೆದಾಕಿ ಡಿವೈಡೆಡ್ ಬೈ 100 ಮಾಡ್ಕೊಂಡ್ವಿ ಅಂತ ಅಂದರೆ, ಸೊ ಜಸ್ಟ್ ಅ ಸೆಕೆಂಡ್. ಸೊ I can use calculator better. So that 116 into 30 divided, yeah, so I got answer that is 34.8. So that's it. This is the selling price of one article. ಮುಗಿದೋಯ್ತು, ಇಷ್ಟೇ ಆನ್ಸರು. ಆದರೆ ನೀವು ಇವಾಗ ನಾರ್ಮಲ್ ವೇಯಲ್ಲಿ ಮಾಡ್ತಾ ಹೋದ್ರಿ ಅಂದರೆ, ನೀವೇನಾದರೂ ಬ್ಯಾಂಕ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಈ ಥರ ಮಾಡ್ತಾ ಕೂತ್ರೆ ಆಗೋದೇ ಇಲ್ಲ. ಯಾಕೆಂದರೆ ಇಲ್ಲಿ ನೋಡ್ಕೊಳ್ಳಿ, ಸೊ ವಿ ನೋ ದಟ್ ಪ್ರಾಫಿಟ್ ಪರ್ಸೆಂಟೇಜ್ ಅಂದಾಗ ಪ್ರಾಫಿಟ್ ಪರ್ಸೆಂಟ್ ಗೊತ್ತಿದೆ ನಮಗೆ, ಇಂಟು ಕಾಸ್ಟ್, ಸೊ ಡಿವೈಡೆಡ್ ಬೈ ಕಾಸ್ಟ್ ಬೈ ಇಂಟು 100. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ, 16 ಕೊಟ್ಟಿದ್ದಾರೆ. ದಟ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ CP ಅಂತ ಅಂದರೆ ₹30 ಆಗುತ್ತೆ ಫಾರ್ ಈಚ್ ಆರ್ಟಿಕಲ್ ಅಲ್ವಾ. ಸೊ ಪ್ರಾಫಿಟ್ ಈಸ್ ಈಕ್ವಲ್ ಟು 16 ಇಂಟು 30 ಡಿವೈಡೆಡ್ ಬೈ 100. ಸೊ ದಟ್ ಗಿವ್ಸ್ ಯು ದಿ, ಸೊ 2 5s 2 8s, ಸೊ 24/5 ಅಂತ ಅಂದರೆ 5 4s 20 40, ಸೊ 8s, ಸೊ ₹4.8. ಹಾಗಿದ್ರೆ ನನ್ನ ಹತ್ರ ಇರುವಂತಹ CPಗೆ ಅಂದರೆ ಇದನ್ನು ನಾನು ಪ್ರಾಫಿಟನ್ನು ಆ್ಯಡ್ ಮಾಡಬೇಕು. ದಟ್ ಗಿವ್ಸ್ ಯು ದಿ SP. ಬಿಕಾಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು, ಪ್ರಾಫಿಟ್ ಈಸ್ ಈಕ್ವಲ್ ಟು SP ಮೈನಸ್ CP. ಸೊ ದೇರ್ ಫೋರ್ ನನಗೀಗ ಬೇಕಾಗಿರೋದು SP ಅಲ್ವಾ, SPಗೆ ಈಕ್ವೇಟ್ ಮಾಡಿಕೊಂಡ್ರೆ CP ಪ್ಲಸ್ P. ಸೊ CP ಅಂದರೆ 30 ಪ್ಲಸ್ 4.8 ಅಂತ ಅಂದರೆ ಅಲ್ಲಿಗೆ 34.8. ನೋಡಿ, ಇಷ್ಟೊಂದು ಸ್ಟೆಪ್ ಮಾಡಿದ್ರ ಬದಲು ಇದನ್ನು ನಾನು ಹೇಗೆ ಬರ್ಕೋತಿದ್ದೀನಿ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ಇನ್ನೂ ಒಂದು ಸರಿ ಹೇಳ್ತೀನಿ ಬೇಕಾದರೆ ಇದನ್ನು ನಾನು, ಯಾಕಂದರೆ ಒಂದನ್ನು ನೆಟ್ಟಗೆ ಕಲ್ತ್ವಿ ಅಂತಂದರೆ ನೆಕ್ಸ್ಟ್ ಕ್ವೆಶನ್ಸ್ಗಳಿಗೆ ಆರಾಮ್ಸೆ ನೀವು ಅಪ್ಲೈ ಮಾಡಬಹುದು. ಆ್ಯಂಡ್ ಇದು ದಿ ಬೆಸ್ಟ್ ಮೆಥಡ್ ನನ್ನ ಪ್ರಕಾರ. ನಮ್ಗೆ ಬೇರೆಯವರೆಲ್ಲ ಯಾರು ಹೇಳಿದ್ ಕೇಳಿದಾಗ ನನಗೊಂಥರ ಹಿಂಗೆ ಮಾಡ್ತಾರಪ್ಪ ಇವರು ಅಂತ ಅನಿಸೋದು. ನಿಮಗೂ ಹಾಗೆ ಅನಿಸ್ತಿದೆ ಅಂತಂದರೆ ರಿಪೀಟ್ ದ ಸೇಮ್ ಕ್ವೆಶನ್. ಒಂದು ದಿನ ಗ್ಯಾಪ್ ಕೊಡಿ, ಮತ್ತೆ ರಿಪೀಟ್ ಮಾಡಿ, ಮತ್ತೆ ನೆಕ್ಸ್ಟ್ ಡೇ, ಆಗ ಪಕ್ಕ ಹಾಗೆ ಆಗುತ್ತೆ. ಮನುಷ್ಯನ ಕೈಯಲ್ಲಿ ಆಗದೆ ಇರೋದು ಏನೂ ಇಲ್ಲ. GPSTR ಸರಿ ಹೊಡಿಲೇಬೇಕು, ಕರೀತಾ ಇದ್ದಾರೆ ಜಾಸ್ತಿ ಜನಕ್ಕೆ. ಸೊ ನೀವು ಸಹಿತ ಎಂಟರ್ ಆಗಬೇಕು, ಅಷ್ಟು ತಲೆಯಲ್ಲಿ ಇಟ್ಕೊಳ್ಳಿ ಅಷ್ಟೇ. ಎಲ್ರ ಕೈಲೂ ಆಗುತ್ತೆ, ಮನುಷ್ಯನ ಕೈಲಂತೂ ಆಗದೆ ಇರೋದು ಯಾವುದು ಇಲ್ಲವೇ ಇಲ್ಲ. ಈ ಹಂಗೇನಾರ ಇಲ್ಲ ಅಂದರೆ ಅದು ಇಲ್ಲ ಅನ್ನೋ ಪದ ಅಷ್ಟೇ, ಅದನ್ನು ಹೇಳ್ತಾನೆ ಇರ್ತೀವಲ್ಲ ಹಾಗಾಗಿ. ಸೊ ಇಲ್ಲಿ ನೋಡೋಣ, ಅವ್ರೇನು ಹೇಳ್ತಿದ್ದಾರೆ,
ಫಾರ್ 80 ಆರ್ಟಿಕಲ್ಸ್ ದೇ ಹ್ಯಾವ್ ಗಿವನ್. ಸೊ ನಾವು ಒಂದು ಆರ್ಟಿಕಲಿಗೆ ಮಾತಾಡಬೇಕು ಆ್ಯಂಡ್ ಯಾವಾಗಲೇ ಆಗಲಿ ಪ್ರಾಫಿಟನ್ನು 100%, ಸಾರಿ ಪ್ರಾಫಿಟ್ 1%, 10% ಅಂತ ಹೇಳ್ತಿದ್ದೀವಿ ಅಂದರೆ ಅದು ಒಂದಕ್ಕೆ ಅಂತ ನಾವು ಮಾತಾಡೋದು ಯಾವಾಗಲೂ. ಸೊ ಹಾಗಿದ್ರೆ ಇಲ್ಲಿ ಒಂದು ಆರ್ಟಿಕಲಿಗೆ ಎಷ್ಟು ಅಂತ ಕೇಳಿದ್ರೆ ಅಲ್ಲಿಗೆ ₹30 ಕಾಸ್ಟ್ ಪ್ರೈಸ್ ಆಯಿತು. ಕ್ಲಿಯರ್? ಅದು ಫಸ್ಟ್ ಒನ್ ಅಂತೂ ಕ್ಲಿಯರ್ ಇದೆ. ಕಾಸ್ಟ್ ಫಾರ್ ಒನ್ ಆರ್ಟಿಕಲ್ ಇಸ್ ಕ್ಲಿಯರ್. ಹಾಗಿದ್ರೆ ಇದನ್ನು ಹೆಂಗೆ ಬರ್ಕೊಳ್ಳೋದು? ಸೊ ಇಲ್ಲಿ ನಾವು ಎಸ್ ಪಿನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಸೊ ಅಥವಾ ಈಗ ಅಥವಾ ಇಲ್ಲಿ ಪ್ರಾಫಿಟ್ ಅಂತ ತಗೊಳ್ಳೋಣ. ನಾನು ಇನ್ನೂ ಬೆಟರ್, ಪ್ರಾಫಿಟ್ ₹100 ಪ್ರಾಫಿಟ್ ತಗೋತಿದ್ದೀನಿ ಅಂತಂದರೆ ಆಗ ನಾನು ಹಾಕಿದ್ದಂತಹ ಕಾಸ್ಟ್ ಪ್ರೈಸ್ ಎಷ್ಟು? 30. ನನಗೆ ಇದ್ದದ್ದೇ ಇದೆ 30. ಅವ್ನು ಪ್ರಾಫಿಟ್ ಎಷ್ಟಕ್ಕೆ ಮಾರ್ತಿದ್ದಾನೆ ಈಗ? 116ಕ್ಕೆ ಮಾರ್ತಿದ್ದಾನೆ. ಸೊ ಫಾರ್ ಎವ್ರಿ 100 ಅಂತ ತಗೊಂಡ್ರೆ ಫಾರ್ 1% ಅಂದರೆ ₹30. ಸೊ ಫಾರ್ 16% ಅಂದರೆ ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್ ರಿಪೀಟ್ ಮಾಡಿ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ದ ಕಾಸ್ಟ್ ಆಫ್ ಆನ್ ಆರ್ಟಿಕಲ್, ಇದು ಸಹಿತ CBSE ಕ್ವಶನ್ ಆಗಿರುತ್ತೆ. ಇವೆಷ್ಟು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿಕೊಂಡು ನಂತರ ನಾನು ICSEಗೆ ಲಿಂಕ್ ತಗೋತೀನಿ. ದ ಕಾಸ್ಟ್ ಆಫ್ ಆನ್ ಆರ್ಟಿಕಲ್ ವಾಸ್ ₹15,500. ₹450 ವಾಸ್ ಸೆಂಟ್ ಆನ್ ಇಟ್ಸ್ ರಿಪೇರ್ಸ್. ಸೊ ಒಂದು ಆರ್ಟಿಕಲ್ ತಗೋತಾರೆ, ಇಷ್ಟು CP ಆಗಿರುತ್ತೆ. ಇದಕ್ಕೆ ರಿಪೇರಿಗೋಸ್ಕರ ಎಷ್ಟು ಖರ್ಚನ್ನ ಮಾಡ್ತಿದ್ದಾರೆ, ಆದರೂ ಸಹಿತ ಅವನು 15% ಪ್ರಾಫಿಟಲ್ಲೇ ಸೇಲ್ ಮಾಡ್ತಿದ್ದಾನೆ. ಹಾಗಿದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು? ನೋಡಿ ಎಷ್ಟು ಸಕ್ಕದಾಗಿದೆ ಅಂತ ಹೇಳಿ. ಫಸ್ಟು ಕಾಸ್ಟ್ ಪ್ರೈಸಿಗೆ ನಾವೇನು ಮಾಡಬೇಕೀಗ? ಆ ರಿಪೇರ್ ಅಮೌಂಟನ್ನು ಆ್ಯಡ್ ಮಾಡಬೇಕು. ಬಿಕಾಸ್ ಅದ್ರ ಮೇಲೆ ಅವ್ನು 15% ಅಲ್ವಾ ಗೇನ್ ಮಾಡ್ತಾ ಇರೋದು. ಸೊ ಎಷ್ಟಾಗುತ್ತೆ? 15,950. ಸರಿನಾ? ಇದನ್ನೇ ನಾವು ಇವಾಗ ಏನು ಮಾಡ್ತೀವಿ? ಕಾಸ್ಟ್ ಪ್ರೈಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಪರ್ಸೆಂಟೇಜ್ ಪ್ರಾಫಿಟ್ ಎಷ್ಟು? 15%. ನಾನು ಆಗಲೇ ಮಾಡಿರೋ ಥರ ನೀವು ಟ್ರೈ ಮಾಡ್ತೀರಾ ಅಂತಂದರೆ ₹100 ಪ್ರಾಫಿಟ್ ಇಟ್ಕೊಂಡು ಮಾಡ್ತಿದ್ದಾನೆ ಅಂದರೆ ಫಾರ್ 1% ಅವನೇನಾದರೂ ಪ್ರಾಫಿಟ್ ಮಾಡ್ತಿದ್ದಾನೆ ಅಂದರೆ ಅದು ಎಷ್ಟಿರಬೇಕು? ₹950 ಅಷ್ಟಕ್ಕೆ. ಆದರೆ ಅವನಿಗೆ ಎಷ್ಟು ಪ್ರಾಫಿಟ್ ಮಾಡ್ತಿದ್ದಾನೆ? 115 ಅಂದರೆ 15% ಜಾಸ್ತಿ ಮಾಡ್ತಿದ್ದಾನೆ. ಅಂದರೆ 15 ಅಂದರೆ 100ಕ್ಕೆ 15 ಸೇರಿಸ್ಬೇಕು. ಹಾಗಿದ್ರೆ x ಇಂಟು 100 ಅಥವಾ x is equal to 15950 into 115 divided by 100. So let me use my calculator to get the answer and verify ಮಾಡಿಬಿಟ್ಟೇನೆ ಹೇಳಿರ್ತೀನಿ, ಡೋಂಟ್ ವರಿ. and it is divided by 100 ಅಂದರೆ so 18342.5. so this is your final answer. the selling price of an article ಅಂತ ಅಂದರೆ ಅದಿಷ್ಟಾಗಿರುತ್ತೆ. ಇಲ್ಲ ನಾನು ನಾರ್ಮಲ್ ಮೆಥಡಲ್ಲಿ ಮಾಡ್ತೀನಿ ಅಂತಂದರೆ ಸೊ ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಬೈ CP ಮಲ್ಟಿಪ್ಲೈಡ್ ಬೈ 100. ಸೊ ನನಗೆ ಪ್ರಾಫಿಟ್ ಬೇಕು, ಸೊ CP ಮಲ್ಟಿಪ್ಲೈಡ್ ಬೈ ಪ್ರಾಫಿಟ್ ಪರ್ಸೆಂಟೇಜ್ ಇಂಟು 100, ಸಾರಿ ಡಿವೈಡೆಡ್ ಬೈ 100. ಸೊ CP ಎಷ್ಟು? 15950. ಪ್ರಾಫಿಟ್ ಪರ್ಸೆಂಟೇಜ್ ಬಂದುಬಿಟ್ಟು 15 ಡಿವೈಡೆಡ್ ಬೈ 100. ಸೊ ದಟ್ ಗಿವ್ಸ್ ಯು ದಿ ಸಮ್ವಾಟ್ ಹೇಳ್ಬಿಡೋಣ, ತಪ್ಪೇನಿಲ್ಲ ಅಂದ್ಕೊಳ್ತೀನಿ ಆನ್ಸರನ್ನು. 15 ಡಿವೈಡೆಡ್ ಬೈ 100. ಸೊ 2392.5 ಬರುತ್ತೆ. ಸೊ ಇದು ಪ್ರಾಫಿಟ್ ಇದು. ಸೊ ನೀವು ಹೇಗೆ ಫೈಂಡ್ ಔಟ್ ಮಾಡಬೇಕಾಗಿರೋದು? ಸೆಲ್ಲಿಂಗ್ ಪ್ರೈಸು. ಸೊ ಪ್ರಾಫಿಟ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸು. ಸೊ SP ಇಸ್ ಈಕ್ವಲ್ ಟು CP ಪ್ಲಸ್ P. ಸೊ CP ಬಂದುಬಿಟ್ಟು 15950 ಇರುತ್ತೆ. ಸೊ ಪ್ಲಸ್ 0.5 ಹೊರಗಡೆ ಇರಲಿ 2932. ಸೊ ಇಷ್ಟನ್ನು ಆ್ಯಡ್ ಮಾಡಿಕೊಂಡ್ರಿ ಅಂದರೆ ಸೊ ಆ್ಯಡಿಷನ್ ಅಲ್ವಾ, 10, 13, 8. ಸೊ ದಿಸ್ ಇಸ್ ಯುವರ್ ಫೈನಲ್ ಆನ್ಸರ್. ಸೊ ಐ ಗಾಟ್ ದ ಸೇಮ್ ಒನ್. ರುಪೀಸಲ್ಲಿ ಇಡಬೇಕು ಆನ್ಸರ್ನ. ಈಗ ಚೂರು ಅರ್ಥ ಆಗಿರುತ್ತೆ ಕೆಲವರಿಗೆ ಅಲ್ವಾ? ಇನ್ನೊಂದು ಕ್ವಶನ್ ತಗೊಳ್ಳೋಣ. VCR ಆ್ಯಂಡ್ TV ವಾಲ್ ಬ್ರಾಡ್ ಫಾರ್ ಈಚ್. ನೋಡಿ, VCRಗೆ ₹8,000, TVಗೂ ₹8,000. ದ ಶಾಪ್ ಕೀಪರ್ ಮೇಡ್ ಅ ಲಾಸ್ ಆಫ್ 4% ಫಾರ್ TV ಆನ್ ದ VCR. ಓಕೆ, TVಗೆ 8% ಪ್ರಾಫಿಟ್ ಮಾಡ್ತೀನಿ. ಸೊ ಫೈಂಡ್ ಅಥವಾ ಟೋಟಲ್ ಆಗಿ ಅವನಿಗೀಗ ಗೈನ್ ಆಗಿದೆಯಾ ಲಾಸ್ ಆಗಿದೆಯಾ ಅಂತ ಕಂಡುಹಿಡಿಯೋದೇ ಟಾಸ್ಕ್ ಇವಾಗ. ಸೊ ಫಸ್ಟ್ ಹಾಗಿದ್ರೆ ಅವನ ಟೋಟಲ್ ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಹೇಳಿ, ಅಂದರೆ ಟೋಟಲ್ ಒಂದಕ್ಕೆ 8,000 ಅಂತ ಆಯಿತು ಅಂದರೆ VCR ಪ್ಲಸ್ TV ಎರಡಕ್ಕೂ, VCR ಪ್ಲಸ್ TV ಎರಡು ಸೇರಿಸಿದ್ರೆ ಎಷ್ಟಾಗುತ್ತೆ? 16,000 ಆಗುತ್ತೆ. ಆ್ಯಂಡ್ ದಿಸ್ 16,000 ಈಸ್ ಎ CP ನಾವು. ಐ ಹೋಪ್ ಯರ್ ಗೆಟಿಂಗ್. ಯಾಕಂದರೆ ಇದಕ್ಕೆ ನಾವು ಮಾತಾಡಬೇಕು ಟೋಟಲಿ ಅವನಿಗೀಗ ಎಷ್ಟಾಗುತ್ತೆ ಅಂತ ಹೇಳಿ ಕಂಪ್ಯಾರಿಸನ್ ಮಾಡೋದಕ್ಕೋಸ್ಕರ. ಓಕೆ, ನನಗೆ ಈಗೇನು ಅನಿಸ್ತಿದೆ ಅಂತಂದರೆ ಎರಡನ್ನೂ ಸಪ್ರೇಟಾಗಿ ತೊಗೊಂಡು ಮಾಡಿಕೊಂಡ್ರೆ ಇಲ್ಲಿ ಒಂದು ಕಡೆ ಲಾಸು ಒಂದು ಕಡೆ ಪ್ರಾಫಿಟ್ ಕೊಟ್ಟಿದ್ದಾರೆ. ಹಾಗಾಗಿ ಏನು ಮಾಡೋಣ, ಸಪ್ರೇಟಾಗಿ ಮಾಡ್ಕೊಂಬಿಡೋಣ. ಇಲ್ಲಿ ನೋಡಿ, ಸೊ CP ಫಾರ್ VCR ಬಗ್ಗೆ ಮಾತಾಡ್ತಿದ್ದೀನಿ ಫಸ್ಟ್ ನಾನು. VCR ಸೊ CP ಬಂದುಬಿಟ್ಟು 8,000 ಆಗಿದೆ. 4% ಲಾಸ್ ಫೈಂಡ್ ಮಾಡ್ತಿದ್ದಾನೆ. ಸೊ 100ಕ್ಕೆ ಎಕ್ಸಾಕ್ಟ್ 100 ಏನು ಪ್ರಾಫಿಟ್ ಇಲ್ದಂಗೆ ಮಾಡ್ತಿದ್ದಾನೆ ಅಂದರೆ ಅದು 100 ಅಲ್ವಾ, ಬೇಸ್ 100 ಫಾರ್ 100. ಸೊ ಅಂದರೆ ಅಥವಾ 1% ಅಂತನಾದ್ರು ಹೇಳ್ಕೊಳ್ಳೋಣ. ಸೊ ಅಷ್ಟಕ್ಕೆ ಮಾರ್ತಿದ್ದಾನೆ ಅಂತ ಅಂದರೆ ಅವಾಗ ಎಷ್ಟಕ್ಕೆ ಮಾರಿದ, ಸಾರಿ ₹100 ಇಟ್ಕೊಂಡಿದ್ದಾನೆ ಅಂದರೆ ಪ್ರಾಫಿಟ್ಟು ಅಲ್ಲಿಗೆ ₹8,000.
1% ಅಥವಾ ಎಷ್ಟು ಪ್ರಾಫಿಟ್ ಇಲ್ದೇನೆ ಮಾಡ್ತಿದ್ದಾನೆ ಅಂದರೆ 8,000. ಹಾಗಿದ್ರೆ ಅವನಿಗೆ ಇವಾಗ ಎಷ್ಟಕ್ಕೆ ಮಾತಾಡ್ತಿದ್ದಾನೆ? ಸೊ ಲಾಸ್ ಆಗ್ತಿದೆ 4%, ಅಂದರೆ ಅರ್ಥ 96ಗೆ ಎಷ್ಟು? ಸೊ ದಟ್ ಈಸ್ ಈಕ್ವಲ್ ಟು x is equal to 8,000 into 96 divided by 100. So 0000 cancel. So this is going to be rupees 7680. ಒಂದು ಕಡೆ ವಿ ಸಿ ಆರ್ ಕಂಪ್ಲೀಟ್ ಆಯಿತು. ಈಗ ಟಿ ವಿಗೆ ಬರೋಣ. ಟಿ ವಿದು ಸಿ ಪಿ ಎಷ್ಟು? 8,000. ಈಗ ಇದರಲ್ಲಿ ಏನು ಮಾಡ್ತಿದ್ದ ನಾನು? ಪ್ರಾಫಿಟನ್ನು ಗೇನ್ ಮಾಡ್ತೀನಿ. ಸೊ 100 ರುಪೀಸ್ಗೆ ಮಾರಿದ್ದಿದ್ರೆ ಅಥವಾ 100 ಪ್ರಾಫಿಟ್ಗೆ ಇಟ್ಕೊಂಡು 1%ಗೆ ಅಂತಲೇ ಮಾತಾಡಿದರೆ 8,000ಕ್ಕೆ ಮಾರ್ತಿದ್ದ. ಆದರೆ ಈಗ ಎಷ್ಟಕ್ಕೆ ಮಾರ್ತಿದ್ದಾನೆ? 8% ಪ್ರಾಫಿಟ್, ಅಂದರೆ 100ಕ್ಕೆ 8ಅನ್ನು ಸೇರಿಸ್ತೀರಾ, ಎಕ್ಸ್. ಸೊ ಎಕ್ಸ್ ಇಸ್ ಈಕ್ವಲ್ ಟು 108 ಇಂಟು 8,000 ಡಿವೈಡೆಡ್ ಬೈ 100. ಸೊ 0000 ಕ್ಯಾನ್ಸಲ್. ಸೊ ಇಲ್ಲಿ 0 ಬಿಟ್ಟು ಹಾಕಿರೋಣ. 8 8 64, 8 1 8, 10ಗೆ 10. ಸೊ ದಟ್ಸ್ ಇಟ್. ಹಾಗಿದ್ರೆ ಈಗ ನಾವು ಟೋಟಲ್ ಮಾತಾಡಿ ಲಾಸ ಟೋಟಲ್ ಪ್ರಾಫಿಟ್ ಆಯ್ತಾ ನೋಡೋಣ. ಸೊ ಫಸ್ಟ್ ಕ್ರಾಸ್ ಪ್ರೈಸ್, ಟೋಟಲ್ ಕ್ರಾಸ್ ಪ್ರೈಸ್ ಎಷ್ಟಾಗ್ತಿದೆ? 8,000 ಪ್ಲಸ್ 8,000 ಅಂದರೆ ಅಲ್ಲಿಗೆ 16,000 ಆಗಿದೆ. ಈಗ ನಾವು ಮಾತಾಡೋಣ ಟೋಟಲ್ ಕಾಸ್ಟ್ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು 7680 ಪ್ಲಸ್ 8640. 0 12 13 16. ಸೊ ಟೋಟಲ್ ಮಾರಿದ್ದು ಟೋಟಲ್ ಅವ್ನು ಸಿ ಪಿ ಇದ್ದಿದ್ದು 16,000. ಈಗ ಅವನಿಗೆ 320 ರೂಪಾಯಿ ಪ್ರಾಫಿಟ್ ಆಗಿದೆ. ಸೊ ದೇರ್ ಫೋರ್ ಆನ್ಸರ್ ಈಸ್ ಗೋಯಿಂಗ್ ಟು ಬಿ 16,320. ಅರ್ಥ ಆಗ್ತಿದೆ ಅನ್ಕೊಂತೀನಿ. ಬಟ್ ಕ್ವಶನ್ ಕೇಳಿರೋದು ಎಷ್ಟು ಪ್ರಾಫಿಟ್ ಅಂತ ಅಲ್ಲ, ಎಷ್ಟು ಲಾಸ್ ಆಗಿರ್ಬೋದು, ಗೇನ್ ಆಗಿರ್ಬೋದು, ಪರ್ಸೆಂಟೇಜಲ್ಲಿ ಹೇಳಿ ಅಂತ ಹೇಳ್ತಿದ್ದಾರೆ. ಕರೆಕ್ಟಾ? ಈಗ ನೋಡಿ, ಡಿಫ್ರೆನ್ಸ್ ಅಮೌಂಟನ್ನು ಯಾವಾಗಲೂ ಫಸ್ಟ್ ನ್ಯೂಮರೇಟ್ರಲ್ಲಿ ತಗೋಬೇಕು. ಯಾವಾಗಲೂ ಅಷ್ಟೇ. ಡಿಫ್ರೆನ್ಸು ಎಷ್ಟು? ಮುಂಚೆ ಇದ್ದಿದ್ದು 16,000, ಈಗಿರೋದು 16,320. ಅದು ಲಾಸರು ಆಗಿರಲಿ, ಗೇನಾರು ಆಗಿರಲಿ, ನಿಮಗೆ ಇನ್ ಜನರಲ್ ಹೇಳ್ಕೊಡ್ತಿದ್ದೆ ನಾನು. ಡಿಫ್ರೆನ್ಸನ್ನು ನ್ಯೂಮರೇಟರಿಗೆ ತಗೋತೀರಾ, ಡಿವೈಡೆಡ್ ಬೈ ದ ಒರಿಜಿನಲ್ ಒನ್. ಒರಿಜಿನಲ್ ಅಂತಂದರೆ ಯಾವಾಗ್ಲೂ ಡಿನಾಮಿನೇಟರ್, ಅದರಲ್ಲೂ ಪ್ರಾಫಿಟ್ ಆ್ಯಂಡ್ ಲಾಸ್ ಟಾಪಿಕ್ ಮಾತಾಡ್ತಿದ್ದೀವಿ ಅಂದರೆ ಒರಿಜಿನಲ್ ಒನ್ ಅಂತಂದರೆ ಯೂಶಲಿ ನಾವು ಮಾತಾಡೋದು ಕಾಸ್ಟ್ ಪ್ರೈಸ್. ಇನ್ ಸಮ್ ಕ್ವೆಶನ್ಸ್ ಅದರಲ್ಲೂ ಡಿಸ್ಕೌಂಟ್ ಟೈಮಲ್ಲಿ ನಾವು ಮಾರ್ಕೆಟ್ ಪ್ರೈಸ್ ತಗೋತೀನಿ, ಅಲ್ಲಿ ನಾನು ಯಾವಾಗ ಅಂತಾನು ಮೆನ್ಷನ್ ಮಾಡ್ತೀನಿ, ಡೋಂಟ್ ವರಿ. ಅಲ್ಲಿ ಟ್ಯಾಕ್ಸ್ ಅದೆಲ್ಲ ಬಂದಾಗ ಇಲ್ಲಿ ನಾವು ಬರೀ ಮಾತಾಡ್ತಾ ಇರೋದು ಪ್ರಾಫಿಟ್ ಪರ್ಸೆಂಟೇಜ್, ಲಾಸ್ ಪರ್ಸೆಂಟೇಜು, ಅಥವಾ ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ ಈ ಥರದ್ದಷ್ಟೇ ನಾವು ಮಾತಾಡ್ತಾ ಇದ್ವಿ. ಅಂದರೆ ವಿತ್ ರೆಸ್ಪೆಕ್ಟ್ ಟು ಸಿ ಪಿ ಮಾತಾಡ್ತಾ ಇದ್ವಿ. ಸೊ ದೇರ್ ಫೋರ್ 16,000 ಡಿನಾಮಿನೇಟ್ರಲ್ಲಿ ಬರುತ್ತೆ, ಮಲ್ಟಿಪ್ಲೈಡ್ ಬೈ 100. ಸೊ ದಟ್ಸ್ ಇಟ್. ಸೊ 16 1 16 2 ದೇರ್ ಫೋರ್ 2% ಅವನಿಗೆ ಪ್ರಾಫಿಟ್ ಆಗ್ತಾ ಇದೆ ಅಂತ ನಾವು ಹೇಳ್ಬೋದು. ಅರ್ಥ ಆಯಿತು ಅಂದ್ಕೊಳ್ತೀನಿ. ಇನ್ನೊಂದ್ಸರಿ ರಿಪೀಟ್ ಮಾಡಬೇಕು. ಯಾವುದಾದ್ರೂ ಕ್ವೆಶನ್ಸ್ ನಿಮಗೆ ಡೌಟ್ ಇದೆ ಅಂದರೆ, ಪರ್ಸ್ನಲಾಗಿ ವಿಡಿಯೋ ಮಾಡಿ ಕಳಿಸ್ಬೇಕು ಅಂತ ಅಂದರೆ, ಆಡು ಭಾಷೆಯಲ್ಲಿ ಹೇಳ್ಕೊಡ್ಬೇಕು ಅಂದರೆ ಕೇಳಿ ಹೇಳ್ಕೊಡ್ತೀನಿ. ಏನೋ ಟೀಚಿಂಗ್ ಮಾಡೋದು ಒಂಥರ ಖುಷಿ, ಹಾಗೆ ಮಾಡ್ತೀನಿ. ಸೊ ಇಲ್ಲಿ ಎಂಟರ್ ಆಗ್ತಾ ಇದ್ದೀವಿ, ಸಿ ಬಿ ಎಸ್ ಸಿಯಲ್ಲೇ ಡಿಸ್ಕೌಂಟ್ ಟಾಪಿಕಿಗೆ ಎಂಟರ್ ಆಗ್ತಾ ಇದ್ದೀವಿ. ಡ್ಯೂರಿಂಗ್ ಎ ಸೇಲ್, ಒಂದು ಸೇಲ್ ಮಾಡ್ತಾ ಇದ್ದಾರೆ, ಅಲ್ಲಿ ಡಿಸ್ಕೌಂಟನ್ನು ಕೊಡ್ತಾ ಇದ್ದಾರೆ 10% ಆನ್ ಮಾರ್ಕೆಟ್ ಪ್ರೈಸ್. ಸೊ ಇಲ್ಲಿ ಎಂಟರ್ ಆಗ್ತಿದೆ. ನಮ್ಗೆ ಯಾವಾಗ ಡಿಸ್ಕೌಂಟ್ ಮಾತಾಡ್ತೀವೋ ಆಗಲೇ ನಮಗೆ ಈ ಮಾರ್ಕೆಟ್ ಪ್ರೈಸ್ ಅಂತ ಹೇಳಿ ಹೊಸ ವರ್ಡ್ ಬರೋದು. ಅಂದರೆ ಸೆಲ್ಲಿಂಗ್ ಪ್ರೈಸ್ ಯಾವಾಗಲೂ ಮಾರ್ಕೆಟ್ ಪ್ರೈಸ್ ಆಗಿರಬೇಕು ಅಂತ ಕಂಡೀಷನ್ ಇಲ್ಲ ಅಲ್ವಾ. ನಾವು ಮಾರ್ಕೆಟ್ ಪ್ರೈಸ್ ಇವಾಗ 1,000 ರೂಪಾಯಿ ಹಾಕಿ ನಾನು ಡಿಸ್ಕೌಂಟ್ ಕೊಟ್ಬಿಟ್ಟು 20 ರೂಪಾಯಿ ಕಡಿಮೆಗೆ ಸೇಲ್ ಮಾಡ್ಬೋದು. ದಟ್ ಬಿಕಮ್ ಸೆಲ್ಲಿಂಗ್ ಪ್ರೈಸ್. 980 ರೂಪಾಯಿಗೆ ನಾನು ಸೇಲ್ ಮಾಡಿದ್ದೀನಿ, 20 ರೂಪಾಯಿ ವಾಪಸ್ ಕೊಟ್ಟಿದ್ದೀನಿ ಅಂತಂದರೆ ಆಗ ಅಲ್ಲಿಗೆ ಏನಾಗಿದೆ, ಸೆಲ್ಲಿಂಗ್ ಪ್ರೈಸ್ ಈಸ್ ಗೋಯಿಂಗ್ ಟು ಬಿ ದ ಲೋವರ್ ವ್ಯಾಲ್ಯೂ ದ್ಯಾನ್ ದ ಮಾರ್ಕೆಟ್ ಪ್ರೈಸ್. ಸೊ ದೇರ್ ಫೋರ್ ವಿ ಹ್ಯಾವ್ ದ ಟೂ ವರ್ಡ್ಸ್, ಸೆಲ್ಲಿಂಗ್ ಪ್ರೈಸ್ ಬೇರೆ, ಮಾರ್ಕೆಟ್ ಪ್ರೈಸ್ ಬೇರೆ. ವಾಟ್ ವುಡ್ ಬಿ ಕಸ್ಟಮರ್ ಹ್ಯಾವ್ ಟು ಪೇ ಫಾರ್ ಅ ಪೇರ್ ಆಫ್ ಜೀನ್ಸ್ ಮಾರ್ಕೆಟ್ ಎಟ್ 1,450, 2 ಶರ್ಟ್ಸ್ ಮಾರ್ಕ್ ಅಂದರೆ ಈಚ್ ಒಂದು ಜೀನ್ಸ್ಗೆ 1,450 ಅಲ್ಲಲ್ಲ, 2 ಶರ್ಟ್ಸಲ್ಲಿ ಒಂದು ಶರ್ಟಿಗೆ 850 ಅಂತ ಹೇಳ್ತಿದ್ದಾರೆ. ಹಾಂ, ಇಲ್ಲಿ ಅಂದರೆ ಇಲ್ಲೂ ಈಚ್ ಅಂತ ಕೊಡ್ತಿರೋರು, ಹಾಗಾಗಿ. ಸೊ ಟೋಟಲ್ ಎಷ್ಟು ಪೇ ಮಾಡಿದ್ದಾರೆ, ಎಷ್ಟು ದುಡ್ಡಾಗಿದೆ ನೋಡೋಣ. ಇದು ಒಂದು ಪ್ಲಸ್ 850 ಪ್ಲಸ್ 850 ಅಥವಾ 2 ಟೈಮ್ಸ್ ಆಫ್ 2 ಇಂಟು 850 ಮಾಡಿದ್ರು ಓಕೆನೆ, ತೊಂದರೆ ಇಲ್ಲ. ಸೊ ದಟ್ ಬಿಕಮ್ ಟೋಟಲ್ ಮಾರ್ಕೆಟ್ ಪ್ರೈಸ್ ಆಗುತ್ತೆ. ಸೊ 850 ಮಲ್ಟಿಪ್ಲೈಡ್ ಬೈ 2 ಅಂದರೆ 1,700 ಪ್ಲಸ್ 1,700 1,700 ಪ್ಲಸ್ 1,450 ಅಡಿಷನ್ ಮಾಡಿದ್ವಿ ಅಂದರೆ, ಸೊ ದಿಸ್ ಬಿಕಮ್ ಟೋಟಲ್ ಮಾರ್ಕೆಡ್ ಪ್ರೈಸ್ ಅಥವಾ ಎಂ ಪಿ, ಟೋಟಲ್ ಮಾರ್ಕೆಡ್ ಪ್ರೈಸ್ ಅಂತ ನಾವು ಹೇಳ್ಬೋದು. ಸೊ ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾರೆ? 10% ಡಿಸ್ಕೌಂಟ್ ಕೊಟ್ಟಿದ್ದಾರೆ ಆನ್ ಆಲ್ ಐಟಮ್ಸ್. ಹಾಗಾಗಿ ಆಲ್ ಎಷ್ಟು ಅಂತ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಂಡಿದ್ವಿ. ಓಕೆ, ಸೊ ಡಿಸ್ಕೌಂಟ್ ಇಲ್ದೇ ಎಷ್ಟು ಕೊಡ್ತಾ ಇದ್ದಾರೆ? ಫಸ್ಟ್ ಆಫ್ ಆಲು ಡಿಸ್ಕೌಂಟ್ ಇಲ್ದೇ 100 ಅಲ್ವಾ, ಏನೂ ಇಲ್ಲ ಅಂತಂದರೆ 100. ಸೊ ಡಿಸ್ಕೌಂಟ್ ಇಲ್ದೇ 3,150 ರೂಪೀಸ್ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಈಗ ಡಿಸ್ಕೌಂಟ್ ಕೊಡ್ತಿದ್ದಾರೆ. ಡಿಸ್ಕೌಂಟ್ ಅಂದರೆ ಎಷ್ಟು? ಕಡಿಮೆ ಆಗಬೇಕು, 100ಕ್ಕೆ 10 ಕಡಿಮೆ ಮಾಡಬೇಕು, ಅಂದರೆ ಅರ್ಥ 90. ಆದರೆ ಎಷ್ಟು? ಅದೇ ಟ್ಯಾಕ್ಸ್ ಅಂದಿದ್ದರೆ ಟ್ಯಾಕ್ಸ್ ಆ್ಯಡ್ ಆಗುತ್ತೆ, ಆವಾಗ 110 ತಗೊತಿದ್ದೆ ನಾನು. ತೋರಿಸ್ತೀನಿ ಅದನ್ನು ಒಂದು ಥರ. ಎಕ್ಸ್ ಇಂಟು 100 ಇಸ್ ಈಕ್ವಲ್ ಟು 3,150 ಮಲ್ಟಿಪ್ಲೈಡ್ ಬೈ 90. ಸೊ
3150 multiplied by 90 divided by 100. So cancel, 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 cancel. So therefore 315 multiplied by 9 anta andre that becomes 2835. So this is your final answer. ಸಪೋಸ್ ಅವರೇನಾದರೂ ಕ್ವೆಶನಲ್ಲಿ 10 rupees ಟ್ಯಾಕ್ಸ್ 10% ಟ್ಯಾಕ್ಸನ್ನು ಹಾಕ್ತಿದ್ದಾರೆ ಅಂತ ತಗೊಂಡಿದ್ದಿದ್ರೆ ಆಗೇನಾಗ್ತಿತ್ತು, ಏನು ಟ್ಯಾಕ್ಸ್ ಇಲ್ಲ ಅಂದಿದ್ದಿದ್ರೆ 3150 ಪೇ ಮಾಡ್ತಿದ್ದ. ಆದರೆ ಈಗ 10% ಟ್ಯಾಕ್ಸ್ ಹಾಕ್ತಿದ್ದಾರೆ ಅಂದ್ರೆ ಅರ್ಥ ಎಕ್ಸ್ಟ್ರಾ ಕೊಡ್ಬೇಕು, ನಾವು ಟ್ಯಾಕ್ಸ್ ಕೊಡಬೇಕು ಎಕ್ಸ್. ಸೊ ದೇರ್ ಫೋರ್ 110 ಇಂಟು 3150 ಡಿವೈಡೆಡ್ ಬೈ 100. ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ ಅನ್ಕೊಳ್ತೀನಿ. ಇಲ್ಲ ಅಂದರೆ ಇದರಲ್ಲಿ ಇನ್ನೂ ಒಂದು ಐಡಿಯಾ, ಇನ್ನೂ ಒಂದು ಫಾರ್ಮುಲಾ, ನನ್ನದೇ ಆದಂಥ ಒಂದು ಫಾರ್ಮುಲಾ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಡಿಸ್ಕೌಂಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಡಿಸ್ಕೌಂಟ್ ಯಾವುದು ಕೊಡೋದು, ಒರಿಜಿನಲ್ ಪ್ರೈಸ್ ಅಂದರೆ ಮಾರ್ಕೆಟ್ ಪ್ರೈಸ್ಗಲ್ವಾ, ಇಂಟು 100. ಸೊ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು ಇವಾಗ 3150 ಎರಡು ಸೇರಿಸಿ ಇಂಟು 100. ಸೊ ಡಿಸ್ಕೌಂಟ್ ಅಮೌಂಟ್ ಗೊತ್ತಿಲ್ಲ ಎಷ್ಟು ಅಂತ ಹೇಳಿ ಇವಾಗ ನಾವು ಫೈಂಡ್ ಔಟ್ ಮಾಡ್ತಿದ್ವಿ, ಎಷ್ಟು ಪೇ ಮಾಡಬೇಕು ಅಂತ ಹೇಳಿ. ಸೊ ಡಿಸ್ಕೌಂಟ್ ಪರ್ಸೆಂಟೇಜ್ನ ಇಲ್ಲಿ ಏನು ಮಾಡಬೇಕು ಅಂತ ಅಂದರೆ, ಸೊ 10% ಕೊಡ್ತಿದ್ದಾರೆ ಅಂದರೆ ಫಾರ್ ಎವ್ರಿ 100 ನಾನಿಲ್ಲಿ ಬರ್ಕೋಬೇಕು ಅಷ್ಟೇ, ಫಾರ್ ಎವ್ರಿ 100. ಅಥವಾ ನೋಡಿ ಇಲ್ಲಿ ಸೊ ಏನಾಗುತ್ತೆ, 100 - 10 ಅಂದರೆ ಅಲ್ಲಿಗೆ 90 ಆಗುತ್ತೆ. ಸೊ ಡಿಸ್ಕೌಂಟಿಗೆ ಈಕ್ವೇಟ್ ಮಾಡ್ಕೊಂಡ್ರೆ ಅಂದರೆ 3150 ಮಲ್ಟಿಪ್ಲೈಡ್ ಬೈ 90 ಡಿವೈಡೆಡ್ ಬೈ 100 ಆ್ಯಂಡ್ ದಟ್ ಗಿವ್ಸ್ ಯು 2835. ಡೈರೆಕ್ಟ್ ಆನ್ಸರ್ ಮಾಡಬಹುದಾ? ಇದು 10% ಟ್ಯಾಕ್ಸ್ ಆ್ಯಡ್ ಆದರೆ ಅಂತ ಹೇಳಿದ್ದು, ನಾನಿಲ್ಲಿ ಸುಮ್ಮನೆ ಎಕ್ಸ್ಟ್ರಾ ಹೇಳ್ಕೊಟ್ಟಿದ್ದು. ಆದರೆ ಇದೇ ಕ್ವಶನಿಗೆ ಇನ್ನೊಂದು ರೀತಿಯಲ್ಲಿ ಈ ಫಾರ್ಮುಲಾನ ನೀವು ಚೂಸ್ ಮಾಡ್ಬೋದು. So let's go with another question. The price of a TV is 13,000. The sales tax charged on it at rate of 12%. ನೋಡಿ 12% ಟ್ಯಾಕ್ಸನ್ನು ಹಾಕ್ತಿದ್ದಾರೆ ಅಂದರೆ ಅರ್ಥ ಆನ್ಸರ್ 13,000ಗಿಂತ ಜಾಸ್ತಿ ಬರಬೇಕು ಅಲ್ವಾ. ಸೊ ಟ್ಯಾಕ್ಸ್ ಏನೂ ಇಲ್ಲ ಅಂದಿದ್ರೆ ಎಷ್ಟು ಕೊಡ್ತಿದ್ದ, 100 ರೂಪಾಯಿ ಕೊಡ್ತಿದ್ದ. ಅಂದರೆ 100 ರೂಪಾಯಿ ಅಂದರೆ ಯಾವುದಕ್ಕೆ ಸಮ, 13,000ಕ್ಕೆ ಸಮ. ಈಗ ಹಾಗಿದ್ರೆ ಟ್ಯಾಕ್ಸನ್ನು ಹಾಕ್ತಿದ್ದಾರೆ ಅಂದರೆ ಅಲ್ಲಿಗೆ 100ಕ್ಕೆ 112 ಹಾಕ್ದಂಗೆ. ಸೊ ಇದು ಎಕ್ಸ್. So x into 100 is equal to 112 multiplied by 13,000. So that gives you your answer. ನಾನು ಆನ್ಸರನ್ನು ಮಾಡೋದಕ್ಕೆ ಹೋಗೋದಿಲ್ಲ, ನಿಮಗೆ ವೇಯನ್ನು ಹೇಳ್ಕೊಟ್ಟು ಇಲ್ಲಿಗೆ ಸ್ಟಾಪ್ ಮಾಡ್ಕೊಳ್ತಿದ್ದೀನಿ. ವಿನೋದ್ ಎಷ್ಟು ಪೇ ಮಾಡಬೇಕು, ಇಷ್ಟು, 0000 ಕ್ಯಾನ್ಸಲು. ಸೊ ಇಷ್ಟನ್ನ ಅವನು ಕೊಡಬೇಕಾಗುತ್ತೆ. ಸೊ ದಟ್ ಸೇವ್ಸ್ ಮೈ ಟೈಮ್. ಸೊ ದಟ್ಸ್ ವೈ. ಸೊ ಹಿಯರ್ ಯು ಗೋ ವಿತ್ ದ ನೆಕ್ಸ್ಟ್ ಕ್ವಶನ್. ಅರುಣ್ ಬಾಟ್ ಅ ಪೇರ್ ಆಫ್ ಸ್ಕೇಟ್ಸ್ ಅಟ್ ಅ ಸೇಲ್. ಡಿಸ್ಕೌಂಟ್ ಅವನಿಗೆ 20% ಸಿಕ್ಕಿದೆ. ಇಫ್ ದ ಅಮೌಂಟ್ ಹಿ ಪೇ, ನೋಡಿ ಅವ್ನು ಪೇ ಮಾಡಿದ್ದೆಷ್ಟಂತೆ, ನೋಡಿ ಸಕ್ಕದಾಗಿದೆ ಕ್ವಶನ್ ಇದು. ಡಿಸ್ಕೌಂಟ್ ಕೊಟ್ಟು ಆದಮೇಲೆ ಯೂಶ್ವಲಿ 100 ರೂಪಾಯಿನೇ ಕೊಟ್ಟರೆ ಫುಲ್ ಅಮೌಂಟ್ ಕೊಟ್ಟಂಗೆ. ಆದರೆ ಅವನಿಗೆ ಇವಾಗ ಎಷ್ಟು ಡಿಸ್ಕೌಂಟ್ ಸಿಗ್ತಿದೆ, 20 ರೂಪಾಯಿ ಡಿಸ್ಕೌಂಟ್ ಸಿಗ್ತಿದೆ. ಅಂದರೆ 100ಕ್ಕೆ 20 ರೂಪಾಯಿ ಬಿಟ್ಟರೆ ಅಲ್ಲಿಗೆ 80 ರೂಪಾಯಿ ಅವ್ನು ಪೇ ಮಾಡ್ದ. 80 ರೂಪಾಯಿ ಪೇ ಮಾಡ್ದ ಅಂದರೆ ಅಲ್ಲಿಗೆ ಯಾವುದಕ್ಕೆ ಸಮ ಆಗುತ್ತೆ, 1600 ಅಂದರೆ 1100 ರೂಪಾಯಿಗೆ ಸಮ ಆಯಿತು. ಸೊ ದಿಸ್ ಈಸ್ ವಾಟ್ ಎಕ್ಸ್. ರಿಪೀಟ್ ಮಾಡ್ತಿದ್ದೀನಿ ಇನ್ನೊಂದು ಸಾರಿ ನಿಮಗೆ ಕ್ಲಾರಿಟಿ ಕೊಡೋಕ್ಕೋಸ್ಕರ. ಇಲ್ಲಿ ಹಾಗಿದ್ರೆ ಅರುಣ್ ಏನು ಮಾಡ್ತಿದ್ದಾನೆ, ಡಿಸ್ಕೌಂಟನ್ನು ತೊಗೊಂಡ್ಬಿಟ್ಟು ಎಷ್ಟು ಪೇ ಮಾಡ್ತಿದ್ದಾನೆ, 1100 ರೂಪಾಯಿನ ಕೊಡ್ತಾ ಇದ್ದಾನೆ. ಅಂದರೆ ಅರ್ಥ ಡಿಸ್ಕೌಂಟ್ ಆದಮೇಲಿಂದ ಅಮೌಂಟ್ ಇದು. ಹಾಗಿದ್ರೆ ಡಿಸ್ಕೌಂಟ್ 100ಕ್ಕೆ 20 ರೂಪಾಯಿ ಕೊಡ್ತಿದ್ದಾರೆ ಅಂದರೆ ಅಲ್ಲಿಗೆ 80 ರೂಪಾಯಿ ಅವನು ಪೇ ಮಾಡಿದ್ದಾನೆ. ಪೇ ಮಾಡಿದ್ದ ಅಮೌಂಟನ್ನು ನಾನು ಇನ್ನೊಂದು ರೀತಿಲಿ ಹೇಗೆ ಹೇಳ್ಬೋದು, 1600 ಅಂತ ಹೇಳ್ಬೋದು. ಸೊ ಇಲ್ಲಿ ಹಾಗಿದ್ರೆ 100 ಅಂದರೆ ಫುಲ್ ಅಮೌಂಟ್ ಕೊಟ್ಟಿದ್ದಾರೆ, ಡಿಸ್ಕೌಂಟೇ ಕೊಟ್ಟಿಲ್ಲ ಅಂದರೆ ಅದೇ ಮಾರ್ಕೆಟ್ ಪ್ರೈಸ್ ಅಲ್ವಾ. ಸೊ ದಟ್ ಈಸ್ ಎಕ್ಸ್. So do cross multiplication. 100 into 1600 divided by 100. So divided by 80. So clear ಅನ್ಕೊಳ್ತೀನಿ. So that is your answer. So similarly next question ಗೆ ಹೋಗುವ. So one last question on today's topic. I purchased a hair dryer for 5400 including 8% VAT. ಇದೊಂದು ಸಹಿತ ಒಂದು ರೀತಿಯಾದಂತಹ ಟ್ಯಾಕ್ಸ್ ಆಗಿರುತ್ತೆ. ಇನ್ಕ್ಲೂಡಿಂಗ್ ಅಂತ ಅಂದರೆ ಹಾಗಿದ್ರೆ 8% ಹಾಕಿದ್ದಾರೆ ಅಂದರೆ ಅರ್ಥ ಅಲ್ಲಿಗೆ 108 ಅಂದರೆ ಅಲ್ಲಿಗೆ ಏನಾಗುತ್ತೆ, 5400ಗೆ ಸಮ ಆಗುತ್ತೆ. ಸೊ ವಾಟ್ ಯು ಮೀನ್ ಬೈ 100? ಸೊ ಬಿಫೋರ್ ಟ್ಯಾಕ್ಸ್ ಹಾಕೋದ್ರ ಮುಂಚೆನೆ ಎಷ್ಟಿರುತ್ತೆ ವ್ಯಾಲ್ಯೂ, ಎಷ್ಟು ರುಪೀಸ್ ಆಗಿರುತ್ತೆ ಅಂತ ಹೇಳಿ ತೊಗೊಂಡ್ರೆ, ಸೊ 100 ಇಂಟು 5400 ಡಿವೈಡೆಡ್ ಬೈ 108 ಮಾಡಿದ್ರೆ ಆಯಿತು. ಸೊ 18 ಟೇಬಲ್ಸಲ್ಲಿ ಬರುತ್ತೆ, ಕ್ಯಾನ್ಸಲೇಷನ್ ಮಾಡಿದ್ರೆ ಯು ಗೆಟ್ ಸಮ್ ಆನ್ಸರ್ ಇನ್ ರುಪೀಸ್. ಸೊ ಐ ಹೋಪ್ ಇಟ್ ಈಸ್ ಕ್ಲಿಯರ್. ದಿಸ್ ಈಸ್ ಆಲ್ ದಿ ಕ್ವೆಶನ್ಸ್ ಫ್ರಮ್ CBSE. ನಾನು ತಗೊಂಡಿರುವಂಥ ಒಂದು ಡಿಸಿಷನ್, ಡೈಲಿ ಏನನ್ನು ಕಂಟೆಂಟನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಆ ಫ್ಲೋನ ಮಿಸ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇದೊಂದು ವಿಡಿಯೋ ಮಿಸ್ ಮಾಡದೆ ಹಾಕಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ICSE ಇದು ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಏನಾದರೂ ಡೌಟ್ ಇತ್ತು ಅಂದರೆ ಕೇಳಿ, ಶೇರ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಚೆನ್ನಾಗಿ ಓದ್ಕೊಳ್ಳಿ. ಏನಾದರೂ ಮತ್ತೆ ಬೇರೆ ಏನಾದರೂ ನಿಮಗೆ ನನ್ನ ಕಡೆಯಿಂದ ಸಹಾಯ ಬೇಕು ಅಂದರೆ ಹೇಳಿ. Happy to help, and sharing is caring. I follow that. Thank you. Bye.